ವೆಲ್ಕಮ್ ಟು 823 ರಿಯಲ್ ಎಸ್ಟೇಟ್ ವೀಕ್ಷಕರೇ. ಬನ್ನಿ, ಇವತ್ತು ನಮ್ಮ ಚನ್ನಪಟ್ಟಣದಲ್ಲಿರುವಂತಹ 1.25 ಎಕರೆ ಮಾವಿನ ತೋಟ ನೋಡ್ಕೊಂಬರೋಣ. ಬೆಟ್ಟದ ತಪ್ಪಲಲ್ಲಿ ಕೆಂಪು ಮಣ್ಣಲ್ಲಿ ಇರುವಂತಹ 1.25 ಎಕರೆ ಮಾವಿನ ತೋಟ. ಇದು ಕಂಪ್ಲೀಟ್ ಮಾವಿನ ತೋಟ. ಎಲ್ಲ 10 ರಿಂದ 12 ವರ್ಷದ ಮರಗಳು, ಸಂಪೂರ್ಣ ಫಲ ಬಿಡುವಂತಹ ಮರಗಳು. ತೋಟ ಮಾತ್ರ ಸ್ಟೆಪ್ ಬೈ ಸ್ಟೆಪ್ಪು ಆ್ಯಸ್ ಪರ್ ದಿ ವಾಸ್ತು ಇದೆ. ಈ ಪ್ರಾಪರ್ಟಿಗೆ 2 ವಿಶೇಷತೆ ಇದೆ. ಒಂದು, ಫಾರ್ಮ್ ಹೌಸು, ಹೋಮ್ ಸ್ಟೇ, ಹತ್ತತ್ರ ರೆಸಾರ್ಟ್ ಥರ ಕೂಡ ಬೇಕಾದರೂ ಮಾಡ್ಕೋಬೋದು. ಮತ್ತು ಇನ್ನೊಂದು 2 ಕಡೆ ರಸ್ತೆ ಬರುತ್ತೆ. ನಾರ್ತು ಮತ್ತು ಸೌತು 2 ಕಡೆಯೂ ರಸ್ತೆ ಇದೆ. ಇದು ಯುಗಾದಿ ಅಂದರೆ ಸಂಕ್ರಾಂತಿ ಸಮಯ ಆಗಿರೋದ್ರಿಂದ ಎಲ್ಲ ಮರದಲ್ಲೂ ತುಂಬ ಹೂವು ಬಿಟ್ಟಿದೆ. ಮಾವಿನ ಮರ ಹೂವಿನ ಮರ ಥರ ಕಾಣಿಸ್ತಾ ಇದೆ ನೋಡಿ. ಹಿಲ್ ವ್ಯೂ ಇದೆ, ಹೇಳಿದ್ನಲ್ಲ, ಬೆಟ್ಟದ ತಪ್ಪಲಲ್ಲಿರೋ ಪ್ರಾಪರ್ಟಿ ಇದು. 1.25 ಎಕರೆ RTC ಬರುತ್ತೆ. ಒಂದು 2 ಕುಂಟೆಯಿಂದ 3 ಕುಂಟೆ ಒತ್ತುವರಿನೂ ಇದೆ. 2 ಕಡೆ ರಸ್ತೆ ಬರುತ್ತೆ. ಯಾರಾದರೂ ಇಬ್ಬರು ಬೇಕಾದರೂ ಸ್ನೇಹಿತರು ಡಿವೈಡ್ ಮಾಡ್ಕೊಂಡು ತೊಗೋಬೋದು ಈ ಪ್ರಾಪರ್ಟಿನ. ಜನರಲ್ ಪ್ರಾಪರ್ಟಿ ಆಗಿದೆ, ಕ್ಲಿಯರ್ ಟೈಟಲ್ ಇದೆ. ಹೇಳಿದ್ರೆ ಎಲ್ಲ ಸಂಪೂರ್ಣ ಫಲ ಬಿಡುವಂತಹ ಮಾವಿನ ಮರಗಳು. ಆಲ್ಮೋಸ್ಟ್ ಒಂದು 100 ಮಾವಿನ ಮರಗಳು ಬರ್ತವೆ. ಎಲ್ಲ 10 ರಿಂದ 15 ವರ್ಷದ ಮರಗಳು. ಈ ಪ್ರಾಪರ್ಟಿ ಬಂದುಬಿಟ್ಟು ನಮ್ಮ ಚನ್ನಪಟ್ಟಣ ಬಸ್ ಸ್ಟಾಪಿಂದ 16 ಕಿಲೋಮೀಟ್ರ್ ಆಗುತ್ತೆ. ಬ್ಯಾಂಗ್ಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇಯಿಂದ ನಿಮಗೆ ಒಂದು 18 ಕಿಲೋಮೀಟ್ರ್ ಆಗ್ಬೋದು. ರೆಕ್ಟ್ಯಾಂಗಲ್ ಶೇಪಲ್ಲಿ ಈ ಪ್ರಾಪರ್ಟಿ ಇದೆ. ವಿಲೇಜಿಂದ ಒಂದು 500 ಮೀಟ್ರ್ ದೂರದಲ್ಲಿದೆ. ಟಾರ್ ರೋಡಿಂದ ಈ ಪ್ರಾಪರ್ಟಿಗೆ ಜಸ್ಟ್ 250 ಮೀಟರ್ ಅಷ್ಟೇ ಮಡ್ ರೋಡ್ ಇರೋದು. ಒಂದು ಕಡೆ 15 ಅಡಿ ನಕಾಶೆ ರಸ್ತೆ ಇದೆ, ಇನ್ನೊಂದು ಕಡೆ 12 ಅಡಿ ನಕಾಶೆ ರಸ್ತೆ ಇದೆ. 2 ಕಡೆ ರಸ್ತೆ ಬರುತ್ತೆ ಈ ಪ್ರಾಪರ್ಟಿಗೆ. ಕಂಪ್ಲೀಟ್ ರೆಡ್ ಸಾಯಿಲು, ಸಿಂಗಲ್ RTC ಬರುತ್ತೆ. 100% ಲೀಗಲ್ ಇದೆ. ರೆಡಿ ಫಾರ್ ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ ಇದೆ ಈ ಪ್ರಾಪರ್ಟಿಗೆ. ಒಂದು ಸಲ ಮಾವಿನ ಮರನ ನೀವು ಲೀಸಿಗೆ ಹಾಕ್ತೀನಿ ಅಂದರೆ 1 ವರ್ಷಕ್ಕೆ ಕಮ್ಮಿ ಅಂದರೂ 3 ರಿಂದ 4 ಲಕ್ಷ ಅಮೌಂಟ್ ಕೊಡ್ತಾರೆ 1 ವರ್ಷಕ್ಕೆ. ನಿಮಗೆ ಗೊತ್ತು, ಮಾವಿನ ತೋಟಕ್ಕೆ ನೀರಿನ ಅವಶ್ಯಕತೆ ಸ್ವಲ್ಪ ಕಮ್ಮಿನೇ. ಮಳೆ ನೀರನ್ನ ಅವಲಂಬಿಸ್ಕೊಂಡು ಮಾವಿನ ತೋಟ ಡೆವಲಪ್ ಆಗೋದು ಜಾಸ್ತಿ. ಸದ್ಯಕ್ಕೆ ಅದಕ್ಕೋಸ್ಕರ ಈ ತೋಟದಲ್ಲಿ ಯಾವುದೇ ರೀತಿ ಬೋರು ಹಾಕ್ಸಿಲ್ಲ ಅವರು. ಒಂದು ಸ್ವಲ್ಪ ಅಲ್ಲಲ್ಲಿ ಖಾಲಿ ಸ್ಪೇಸ್ ಇದೆ. ನೀವು ಅದನ್ನು ಬೇಕಾದರೆ ಬೇರೆ ಏನಾದರೂ ಪರ್ಪಸ್ಗೆ ಯೂಸ್ ಮಾಡ್ಕೋಬೋದು. ಹಿಲ್ ವ್ಯೂ ಅಂದರೆ ತುಂಬ ದೊಡ್ಡ ಬೆಟ್ಟ ಇದೆ. ಹಿಲ್ ವ್ಯೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಪ್ರಾಪರ್ಟಿಗೆ. ಅಕ್ಕಪಕ್ಕದೆಲ್ಲ ತೋಟಗಳಿದೆ, ತೆಂಗಿನ ಮರ ತೋಟಗಳು, ಬಾಳೆ ತೋಟಗಳು, ಈ ಥರ ಬೇರೆ ಬೇರೆ ತೋಟಗಳಿದೆ. ಇವರು ಮಾವಿನ ಮರ ಮಾತ್ರ ಮಾಡಿದ್ದಾರೆ ನೋಡಿ. ಈ ಥರ ಸ್ಟೆಪ್ ಬೈ ಸ್ಟೆಪ್ಪು, ಒಂದೊಂದು ಸ್ಟೆಪ್ಪಲ್ಲಿ 10 ಮರಗಳು ಈ ಥರ ಇದೆ. ಒಂದು 7-8 ಸ್ಟೆಪ್ಪು ಬರುತ್ತೆ ಪ್ರಾಪರ್ಟಿ. ರೋಡ್ ಫೇಸಿಂಗ್ಗೆ ನಿಮ್ಗೆ ಆಲ್ಮೋಸ್ಟ್ ಒಂದು 80 to 90 ಫೀಟ್ ಬರುತ್ತೆ. ರಿಮೈನಿಂಗ್ ಎಲ್ಲ ಟೆಪ್ತೇ ಬರೋದು. ರೆಕ್ಟ್ಯಾಂಗಲ್ ಶೇಪ್ ಇದೆ. 2 ಕಡೆ ರೋಡ್ ಇರೋದ್ರಿಂದ ಪ್ರಾಪರ್ಟಿ ಏನಂತ ಅಷ್ಟು ಲಾಂಗ್ ಅನ್ಸಲ್ಲ. 2 ಕಡೆನೂ ವಿಲೇಜ್ ಇದೆ. 2 ಕಡೆನೂ 500 ಮೀಟ್ರ್ ವಿಲೇಜ್ ಇರೋದು. 2 ಕಡೆ ಟಾರ್ ರೋಡಿಂದನೂ 250 ಮೀಟ್ರ್ ಟಾರ್ ರೋಡಿಂದ ಮಡ್ ರೋಡ್ ಇರೋದು ಈ ಪ್ರಾಪರ್ಟಿಗೆ. ಇನ್ನು ಈ ಪ್ರಾಪರ್ಟಿ ಪ್ರೈಸ್ ಬಂದುಬಿಟ್ಟು ಪರ್ ಕುಂಟ ಅವರು 2 ಲಕ್ಷ ಕೋಟ್ ಮಾಡ್ತಾಯಿದ್ದಾರೆ. ವೆರಿ ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಮತ್ತು ಡೈರೆಕ್ಟ್ ರಿಜಿಸ್ಟರ್ ಆಗಬೇಕು, ಯಾವುದೇ ರೀತಿ ಅಗ್ರಿಮೆಂಟಿಗೆ ಕೊಡಲ್ಲ. ಈ ಪ್ರಾಪರ್ಟಿ ಬಗ್ಗೆ ಆಲ್ಮೋಸ್ಟ್ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಈ ಪ್ರಾಪರ್ಟಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಬೇಕಂದರೆ ನಾನು ಮೆನ್ಷನ್ ಮಾಡಿರೋ ನಂಬರ್ಗೆ ಕರೆ ಮಾಡಿದ್ರೆ ತಿಳಿಸ್ಕೊಡ್ತೀನಿ. ನೋಡಿ, ಒಂದು ಪ್ರಾಪರ್ಟಿಯಿಂದ ಇನ್ನೊಂದು ಪ್ರಾಪರ್ಟಿ ಎಂಡಿಗೆ ನಡ್ಕೊಂಬರೋಕ್ಕೆ ಮಿನಿಮಮ್ ಅಂದರೆ 3.5 ನಿಮಿಷ ನಾನು ತಡ್ಕೊತು ವೀಡಿಯೋ ಮಾಡಿಕೊಂಡು. ನೋಡಿ, ಇದು 12 ಫೀಟ್ ರೋಡು. ಆ ಸೈಡು ನಿಮಗೆ ಸೌತ್ ಸೈಡು 15 ಫೀಟ್ ರೋಡ್ ಬರುತ್ತೆ. ಹೀಗೆ ನಮ್ಮ ವೀಡಿಯೋಸ್ನ ಹೆಚ್ಚೆಚ್ಚು ನೋಡ್ತಾ ಇರಿ. ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೊ ಮಚ್.